ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಈರುಳ್ಳಿ ಕೋಡ್ಬಳೆ ಮಾಡೋ ಅಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದು ಈ ಸೌಂಡೇ ಹೇಳ್ತಾ ಇದೆ ಎಷ್ಟು ಗರ್ಗರಿಯಾಗಿದೆ ಹಾಗೆ ಅಂತ. ತುಂಬಾ ರುಚಿಯಾಗಿರುತ್ತೆ ಮತ್ತು ಗರ್ಗರಿಯಾಗೂ ಸಹ ಇರುತ್ತೆ. 1 ವಾರ 2 ವಾರ ಇದನ್ನು ತೆಗೆದಿಟ್ಕೊಳ್ಬೋದು ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಆ ಈರುಳ್ಳಿ ಫ್ಲೇವರು ತಿನ್ನೋವಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗಂತೂ ಸ್ವಲ್ಪ ಈ ಈರುಳ್ಳಿ ಕೋಡ್ಬಳೆ ತುಂಬ ಟ್ರೆಂಡಿಂಗಲ್ಲಿದೆ, ಹೊರಗಡೆನೂ ಸಹ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಇದನ್ನು ಮಾಡಿರೋದು. ಇದನ್ನು ಮಾಡೋದಕ್ಕೆ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಓಂ ಕಾಳು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಈ ಥರ. ಈಗ ಅದೇ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ಸೇರಿಸ್ಕೊಳ್ಳೋಣ. ಹುರ್ಗಡ್ಲೆ ಸೇರಿಸ್ಬಿಟ್ಟು ಇದನ್ನು ಅದ್ರ ಜೊತೆಯಲ್ಲಿ ನುಣ್ಣಗೆ ಈ ಥರ ಪುಡಿ ಮಾಡ್ಕೊಳ್ಳೋಣ. ಈಗ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ಅದ್ರ ಜೊತೆಗೇ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಇಂಗನ್ನು ಸಹ ಸೇರಿಸ್ಕೊಳ್ಳೋಣ. ಒಂದು 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಇದಿಷ್ಟನ್ನು ಸೇರಿಸ್ಬಿಟ್ಟು ಅದ್ರ ಜೊತೆಯಲ್ಲೇ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈ ಥರ ಪುಡಿ ಮಾಡಿ ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಅದೇ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಸಾಂಬಾರು ಈರುಳ್ಳಿ, ಇದಾದರೆ ಒಳ್ಳೆ ಪರಿಮಳ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಇದಕ್ಕೆ 1 ಕಪ್ ಚಿರೋಟಿ ರವೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ 3 ಕಪ್ಪಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ಹುರಿಯೋದೆಲ್ಲ ಏನು ಅವಶ್ಯಕತೆ ಇಲ್ಲ, ಹಾಗೆಯೇ ಸೇರಿಸ್ಕೊಳ್ಬೋದು. 3 ಕಪ್ ಅಕ್ಕಿ ಹಿಟ್ಟು, 1 ಕಪ್ಪು ಚಿರೋಟಿ ರವೆ. ಮೈದಾ ಆ ಥರದ್ದೆಲ್ಲ ಏನು ಉಪಯೋಗಿಸಿಲ್ಲ ಈ ರೆಸಿಪಿನಲ್ಲಿ. ಈಗ ಇದಕ್ಕೆ ಮೊದಲು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಡೋಣ. ಒಣ ಕೊಬ್ಬರಿ, ಅಚ್ಚ ಖಾರದ ಪುಡಿ, ಜೀರಿಗೆ, ಓಂ ಕಾಳು ಎಲ್ಲ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. 1.5 ಟೀ ಸ್ಪೂನ್ ಅಷ್ಟಿದೆ ಅದು. ಸೇರಿಸ್ಬಿಟ್ಟು ಇದಕ್ಕೆ ಇವಾಗ ಆ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈರುಳ್ಳಿ ಇನ್ನೂ ಸ್ವಲ್ಪ ಹಾಕಿದ್ರೂ ಹಿಡಿಯುತ್ತೆ ಇದಕ್ಕೆ. ಈ ಥರ ಎಲ್ಲ ಚೆನ್ನಾಗಿ ಬೆರೆಸಿದ ಮೇಲೆ ಇದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಇದ್ರ ಮೇಲೆ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಚಮಚದಲ್ಲಿ ಬೆರೆಸ್ಕೊಳ್ಬೇಕು. ಚೆನ್ನಾಗಿ ಕಾದಿರಬೇಕು, ಕುದಿಯುವಂಥ ಎಣ್ಣೆನ ಹಾಕಬೇಕು. ಆ ಎಣ್ಣೆ ಬಿಸಿ ಇರೋದು ಆರೋವರೆಗೂ ಒಂದು ಸ್ವಲ್ಪ ಚಮಚದಲ್ಲಿ ಚೆನ್ನಾಗಿ ಇದನ್ನು ಈ ಥರ ಬೆರೆಸ್ಕೊಳ್ಬೇಕು. ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಆಮೇಲೆ ಕೈಯಿಂದ ಇದನ್ನು ಚೆನ್ನಾಗಿ ಕಿವುಚಿ ಬೆರೆಸ್ಬೇಕು. ಆ ಎಣ್ಣೆ ಅಂಶ ಎಲ್ಲ ಹಿಟ್ಟೊಳಗಡೆ ಚೆನ್ನಾಗಿ ಸೇರಿಕೊಳ್ಬೇಕು. ಆ ಥರ ಬೆರೆಸ್ಕೊಳ್ಬೇಕು. ಇದಕ್ಕೆ ಈ ಥರ ಚೆನ್ನಾಗಿ ಬೆರೆಸಿ ಅದು ಹಿಡ್ಕೊಂಡ್ರೆ ಈ ಥರ ಶೇಪ್ ಬರಬೇಕು. ಅಲ್ಲಿವರೆಗೂ ಇದನ್ನು ಬೆರೆಸ್ಕೊಳ್ಬೇಕು. ನೋಡಿ, ಹೀಗೆ ಚೆನ್ನಾಗಿ ಕಿವುಚಿ ಬೆರೆಸ್ಬೇಕು. ಈಗ ಇದಕ್ಕೆ ಒಂದು 2 ಕಪ್ಪಷ್ಟು ಬಿಸಿನೀರು ಕಾಯಿಸ್ಬಿಟ್ಟು ಸೇರಿಸ್ಬೇಕು. ಚೆನ್ನಾಗಿ ಕುದಿಯೋಂಥ ನೀರನ್ನೇ ಸೇರಿಸ್ಬೇಕು. ನೀರು ಹಾಕೋವಾಗ ಯಥಾ ಪ್ರಕಾರ ಬಿಸಿ ನೀರನ್ನು ಹಾಕೋವಾಗ ಚಮಚದಲ್ಲೇ ಬೆರೆಸ್ಬೇಕು. ಹಿಟ್ಟಿನ ಜೊತೆ ಬಿಸಿ ನೀರು ಸೇರಿ ಕೈಗೆ ಅಂಟ್ಕೊಂಡ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ ಕೈ. ಅದಕ್ಕೋಸ್ಕರ ಒಂದು 2 ಕಪ್ಪಷ್ಟು ಬಿಸಿನೀರನ್ನು ಸೇರಿಸ್ಬೇಕು. ಇದಕ್ಕೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕೈ ತಡೆಯೋವರೆಗೂ ಚಮಚದಲ್ಲಿ ಬೆರೆಸ್ಕೊಳ್ಬೇಕು ಇದನ್ನು. ಆಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು. ಇಷ್ಟು ನೀರು ಕರೆಕ್ಟಾಗಿ ಆಗುತ್ತೆ. ಇದಕ್ಕೆ ನೀರೇನು ಬೇಕಾಗಲ್ಲ. ಅಕಸ್ಮಾತ್ ಏನಾದರೂ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಳ್ಬೋದು ಅಷ್ಟೇ. ನೋಡಿ, ಈ ಥರ ನಾವು ಯಾವಾಗಲೂ ಕೋಡ್ಬಳೆಗೆ ಹಿಟ್ಟು ಹೇಗೆ ಬರುತ್ತೆ ಹಾಗೆ ಬರಬೇಕು ಕನ್ಸಿಸ್ಟೆನ್ಸಿ. ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ನಾದ್ಬಿಟ್ಟು ಕೈಯಲ್ಲಿ ಒಂದು ಸ್ವಲ್ಪ ಉಜ್ಜಿ ಬರುತ್ತಾ ಶೇಪ್ ಅಂತ. ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ತುಂಬ ಮೃದು ಆದರೆ ಒಂದು ಸ್ವಲ್ಪ ಚಿರೋಟಿ ರವೆನೋ ಅಥವಾ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬೋದು. ಈಗ ಇದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಇದನ್ನು ನಾನು ಈ ಥರ ಪ್ಲೈನ್ ಹೋಲಿರೋ ಅಂಥದ್ದು ಬಿಲ್ಲೆ ಇದ್ದರೆ ಇದರಲ್ಲಿ ಹಿಂಡ್ಕೊಂಡು ಮಾಡ್ಕೊಳ್ಬೋದು. ಬೇಗ ಆಗುತ್ತೆ, ಒಂದೇ ಸೈಜ್ ಬರುತ್ತೆ. ಇಲ್ಲ ಅಂದರೆ ಮಾಮೂಲಾಗಿ ಕೈಯಲ್ಲೇ ಸಹ ಮಾಡ್ಬೋದು. ನೋಡಿ, ಈ ಥರ ನಾನು ಈ ಥರ ವಿಧಾನದಲ್ಲೇ ಮಾಡಿದ್ದೀನಿ. ನೋಡಿ, ಹೀಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದೇ ಅಳತೆಯಾಗೂ ಮಾಡ್ಕೋಬೋದು. ಅಥವಾ ಈ ಥರ ಬಂದಮೇಲೆ ಒಂದು ಸ್ವಲ್ಪ ಕೈಯಲ್ಲಿ ಹೀಗೆ ಹೊಸದ್ಬಿಟ್ಟು ಸಹ ಮಾಡ್ಕೊಳ್ಬೋದು. ನೋಡಿ, ತುಂಬ ಬೇಗ ಆಗುತ್ತೆ, ಒಂದೇ ಸೈಜ್ ಬರುತ್ತೆ ಈ ಥರ ಮಾಡೋದ್ರಿಂದ. ಅಕಸ್ಮಾತ್ ಆ ಥರ ಬಿಲ್ಲೆ ಇಲ್ಲ ಅಥವಾ ನಮ್ಗೆ ಈ ಥರ ಮಾಡೋಕ್ಕಾಗ್ತಾಯಿಲ್ಲ, ಕಟ್ ಆಗ್ತಾಯಿದೆ ಹಾಗೆ ಅಂದರೆ ಸಿಂಪಲಾಗಿ ಈ ಥರ ನಾವು ಯಾವಾಗಲೂ ಕೋಡ್ಬಳೆ ಮಾಡ್ತೀವಲ್ಲ ಹಾಗೆ ಹೊಸದ್ಬಿಟ್ಟು ಮಾಡ್ಕೊಳ್ಬೋದು. ನೋಡಿ, ಹೀಗೆ ಈ ಥರ ಎಲ್ಲದನ್ನು
ಉಜ್ಜಿಬಿಟ್ಟು ಇಟ್ಕೊಳ್ಬೋದು. ಇಟ್ಬಿಟ್ಟು ಒಂದು ಬಟ್ಟೆ ಮುಚ್ಚಿಟ್ಕೊಂಡು ಒಟ್ಟಿಗೆನೂ ಕರಿಬೋದು, ಇಲ್ಲ ಒಂದೊಂದು ಬ್ಯಾಚ್ ವೈಸ್ ಸಹ ಮಾಡಿಕೊಂಡು ಕರಿಬೋದು. ಈಗ ಇದನ್ನು ತುಂಬ ಕಾದಿರಬಾರ್ದು. ಕೋಡ್ಬೇಳೆ ಕರಿಯೋಕ್ಕೆ ಮಧ್ಯಮವಾಗಿ ಕಾದಿರಬೇಕು. ಎಣ್ಣೆನು ಮಧ್ಯಮ ಉರಿನಲ್ಲೇ ಕರಿಬೇಕು, ಸಣ್ಣದಿಂದ ಮಧ್ಯಮ ಉರಿಗೆ ಕರಿಬೇಕು. ಆವಾಗ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ತುಂಬ ಕಾದಿರೋ ಎಣ್ಣೆಗೆ ಹಾಕಿದರೆ ಅದು ಬೇಗ ಕಲರ್ ಬಂದುಬಿಡುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ, ಮೆತ್ತಗಾಗ್ಬಿಡುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಕರಿಬೇಕು. ಸಣ್ಣ ಮಧ್ಯಮ ಉರಿನಲ್ಲೇ ಕರಿಬೇಕು ಕೋಡ್ಬೇಳೆನ. ಮತ್ತು ಇದರಲ್ಲಿ ಏನಂದರೆ ನಾವು ಈರುಳ್ಳಿ ಮತ್ತು ಒಣ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಕಲರ್ ಬೇಗ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಗರಿಗರಿ ಆಗೋವರೆಗೂ ಕರಿಬೇಕು ಚೆನ್ನಾಗಿ. ನೋಡಿ, ನಿಧಾನಕ್ಕೆ ಕಲರ್ ಬರ್ತಾ ಇದೆ ಇವಾಗ. ಬೇಕಂದರೆ ಒಂದು ಕೋಡ್ಬೇಳೆ ತೆಗೆದು ಪಕ್ಕಕ್ಕೆ ಹಾಕಿಬಿಟ್ಟು ಆರಿದ ಮೇಲೆ ಅದನ್ನು ಒಡೆದು ನೋಡಿ ಅಥವಾ ತಿಂದು ನೋಡಿ, ಆಮೇಲಿಂದನೂ ಸಹ ಯಾವ ಹದ ಬೇಕು ನೋಡಿಕೊಂಡು ಆ ಹದಕ್ಕೆ, ಆ ಬಣ್ಣಕ್ಕೆ ಕರ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದು ಅಷ್ಟೇ, ಒಂದು 2 ವಾರ ಸ್ಟೋರ್ ಮಾಡಿಟ್ಕೊಳ್ಬೋದು. ಈ ಒಂದು ಗರಿಗರಿಯಾಗಿರೋಂತಹ ಈರುಳ್ಳಿ ಕೋಡ್ಬೇಳೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.